ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ, ಪ್ರಪಂಚಾದ್ಯಂತ ನಿರುದ್ಯೋಗ ಇದೆ, ಭಾರತದಲ್ಲೂ ನಿರುದ್ಯೋಗ ಇದೆ. ಸರ್ಕಾರಿ ಉದ್ಯೋಗವನ್ನ ತುಂಬದೇ ಇದ್ದಾಗ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಹಾಹಾಕಾರ ಮತ್ತು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ವಿವಿಧ ಇಲಾಖೆಗಳಲ್ಲಿ ತೆಗೆದುಕೊಂಡಿದ್ದೀವಿ ಅನ್ನುವಂತ ಮಾಹಿತಿ ಈ ಸರ್ಕಾರದ ಅಧಿಕಾರಿಗಳ ಬಳಿಯೇ ಇಲ್ಲ. ನಾವು ಸರ್ಕಾರಿ ಕಚೇರಿಗೆ ಹೋದಾಗ ಒಂದು ಕೆಲಸ ಆಗುತ್ತೆ, ಕೇಸ್ ವರ್ಕರ್ ಇಲ್ಲ, ಆ ಹುದ್ದೆ ಖಾಲಿ ಇದೆ. ನಿರುದ್ಯೋಗ ಅನ್ನುವಂಥದ್ದು ಇವತ್ತು ಕೇವಲ ಆರ್ಥಿಕ ಸಮಸ್ಯೆ ಅಥವಾ ಸಾಮಾಜಿಕ ಸಮಸ್ಯೆ ಅಲ್ಲ, ಅದು ರಾಜಕೀಯ ಸಮಸ್ಯೆಯೂ ಹೌದು. ಎಲ್ರಿಗೂ ನಮಸ್ಕಾರ. ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ರವಿ ಕೃಷ್ಣಾರೆಡ್ಡಿ. ವೀಕ್ಷಕರೇ, ನಿರುದ್ಯೋಗ ಅನ್ನುವಂಥದ್ದು ಇವತ್ತು ಕೇವಲ ಆರ್ಥಿಕ ಸಮಸ್ಯೆ ಅಥವಾ ಸಾಮಾಜಿಕ ಸಮಸ್ಯೆ ಅಲ್ಲ, ಅದು ರಾಜಕೀಯ ಸಮಸ್ಯೆಯೂ ಹೌದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಅದು ಬಾಂಗ್ಲಾದೇಶ ಇರಬಹುದು, ನೇಪಾಳ ಇರಬಹುದು, ಶ್ರೀಲಂಕಾ ಇರಬಹುದು, ಅನೇಕ ಕಡೆಗಳಲ್ಲಿ ಆ ಪ್ರಭುತ್ವಗಳೇ, ಸರ್ಕಾರಗಳೇ ಆ ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು ಮಾಡಿದಂತಹ ಕ್ರಾಂತಿಯಿಂದ, ದಂಗೆಯಿಂದ ಪತನಗೊಂಡಿವೆ. ಇವತ್ತು ಉದ್ಯೋಗ ಬಹಳ ಅತ್ಯವಶ್ಯಕವಾಗಿರುವಂಥದ್ದು ಮನುಷ್ಯನ ಬದುಕಿಗೆ. ಅಂದರೆ ದುಡಿದು ಸಂಪಾದನೆ ಮಾಡಲೇಬೇಕಾಗಿದೆ. ಈ ಪ್ರಜಾಪ್ರಭುತ್ವ ದೇಶಗಳಿರುವಂತಹ ಕಡೆಗಳಲ್ಲಿ ಸರ್ಕಾರ ಆ ಜವಾಬ್ದಾರಿಯನ್ನ ಬಹುತೇಕವಾಗಿ ವಹಿಸಿಕೊಂಡಿದೆ. ಹೀಗಿರುವಾಗ ನಮ್ಮ ರಾಜ್ಯದ ಸ್ಥಿತಿಯನ್ನೇ ನೋಡಿದ್ರೆ, ನಮ್ಮ ರಾಜ್ಯದ 7+ ಕೋಟಿ ಜನಸಂಖ್ಯೆಯಲ್ಲಿ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಕೇವಲ 5 ಲಕ್ಷ ಜನ ಮಾತ್ರ ಕಾಯಂ ಉದ್ಯೋಗಿಗಳಾಗಿದ್ದಾರೆ. ಇಷ್ಟು ಲಕ್ಷ ಜನರಿಂದ ಇಷ್ಟು ಕೋಟಿ ಜನರಿಗೆ ಸೇವೆಗಳನ್ನ, ಸರ್ಕಾರಿ ಸೇವೆಗಳನ್ನ ಕೊಡುವಂತಹದ್ದಾಗಿರ್ಬಹುದು, ಮತ್ತೆ ವ್ಯವಸ್ಥೆಯನ್ನ ಇನ್ನೂ ಉತ್ತಮಪಡಿಸುವಂತದ್ದು ಸಾಧ್ಯವಾಗುತ್ತಾ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಈ ಸೌಲಭ್ಯಗಳನ್ನ, ಸರ್ಕಾರವನ್ನ, ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ನಡೆಸಬೇಕು ಅಂದ್ರೆ ಇನ್ನೂ ಸುಮಾರು 3 ಲಕ್ಷ ಹುದ್ದೆಗಳು ತುಂಬಬೇಕಾಗಿದೆ. ಅಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನುವಂಥ ವಿಚಾರವನ್ನ ಇವತ್ತು ಸರ್ಕಾರ ಹೇಳ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗಿದೆ, ಪ್ರಪಂಚಾದ್ಯಂತ ನಿರುದ್ಯೋಗ ಇದೆ, ಭಾರತದಲ್ಲೂ ನಿರುದ್ಯೋಗ ಇದೆ, ಮತ್ತು ಒಂದು ರೀತಿಯಲ್ಲಿ ಉದ್ಯೋಗ ಭದ್ರತೆಯನ್ನು ನೀಡುವಂತಹ, ಘನತೆಯಿಂದ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡುವಂತಹ ಒಂದು ಸರ್ಕಾರಿ ಉದ್ಯೋಗವನ್ನ ತುಂಬದೇ ಇದ್ದಾಗ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಹಾಹಾಕಾರ ಮತ್ತು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇತ್ತೀಚೆಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಸದನದಲ್ಲಿ ಒಂದಷ್ಟು ಅಂಕಿಅಂಶಗಳನ್ನ ಹೇಳಿದೆ. ಅದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಈಗಾಗಲೇ ಹೇಳಿದ ಹಾಗೆ 5 ಲಕ್ಷ ಜನ ಕಾಯಂ ಸರ್ಕಾರಿ ನೌಕರರು ನಮ್ಮ ರಾಜ್ಯದಲ್ಲಿದ್ದಾರೆ. ಆದರೆ ಎಷ್ಟು ಜನ ಹೊರಗುತ್ತಿಗೆ ನೌಕರರು ಮತ್ತೆ ದಿನಗೂಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಾರದಂತ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಅಥವಾ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಇದ್ದಾರೆ ಅನ್ನೋದನ್ನ ನಾವು ಕೆಲವೊಂದು ದಾಖಲೆಗಳ ಮೂಲಕ ನೋಡಬಹುದು. ಒಂದು ದಾಖಲೆಯಲ್ಲಿ ಸುಮಾರು 1.3 ಲಕ್ಷ ಹೊರಗುತ್ತಿಗೆ ಮತ್ತು ದಿನಗೂಲಿ ನೌಕರರು ಬೇರೆ ಬೇರೆ ಕಾಯ್ದೆಗಳು ಹಾಗೂ ಯೋಜನೆಗಳ ಅಡಿಯಲ್ಲಿ ಕೆಲಸ ಮಾಡುತ್ತಿರುವುದು ಕಂಡು ಬರುತ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸುಮಾರು 2 ರಿಂದ 3 ಲಕ್ಷ ಹೊರಗುತ್ತಿಗೆ ಮತ್ತು ದಿನಗೂಲಿ ನೌಕರರು ಕೆಲಸ ಮಾಡ್ತಿದ್ದಾರೆ ಅಂತ ಸರ್ಕಾರದ ಕಾರ್ಯದರ್ಶಿಗಳು ಬರೆದಿರುವಂತ ಟಿಪ್ಪಣಿ ಹೇಳುತ್ತೆ. ಅಂದ್ರೆ ಸರ್ಕಾರದಲ್ಲಿ ಒಟ್ಟಾಗಿ ಔಟ್ಸೋರ್ಸ್ ಮಾಡಿರೋದು, ನಾವು ಎಷ್ಟು ಹುದ್ದೆಗಳಿಗೆ ಔಟ್ಸೋರ್ಸ್ ಮಾಡಿದೀವಿ, ಎಷ್ಟು ಜನರನ್ನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿದ್ದೀವಿ, ಎಷ್ಟು ಜನರನ್ನ ದಿನಗೂಲಿ ನೌಕರರಾಗಿ ವಿವಿಧ ಇಲಾಖೆಗಳಲ್ಲಿ ತೆಗೆದುಕೊಂಡಿದ್ದೀವಿ ಅನ್ನುವಂಥ ಮಾಹಿತಿ ಈ ಸರ್ಕಾರದ ಅಧಿಕಾರಿಗಳ ಬಳಿಯೇ ಇಲ್ಲ ಅನ್ನುವಂಥದ್ದು. ಇವೆಲ್ಲದರ ಮಧ್ಯೆ ನಾವು ಗಮನಿಸಿದಾಗ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಅಧಿಕೃತ ಮಾಹಿತಿಯ ಪ್ರಕಾರ 2,84,881 ಹುದ್ದೆಗಳು ಎಲ್ಲಿ ತನಕ ಈ 2025 ಡಿಸೆಂಬರ್ 18ನೇ ತನಕ ಖಾಲಿ ಇವೆ ಅನ್ನುವಂಥದ್ದು. ಇದರಲ್ಲಿ ಕಳೆದ 3 ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ KPSC, KEA ಹೀಗೆ ವಿವಿಧ ನೇಮಕಾತಿ ಪ್ರಾಧಿಕಾರಗಳಿವೆ. ಈ ಪ್ರಾಧಿಕಾರಗಳು ದೊಡ್ಡ ದೊಡ್ಡ ಪ್ರಾಧಿಕಾರಗಳು, ಈ ಪ್ರಾಧಿಕಾರಗಳಲ್ಲಿ ಇಲ್ಲಿ ಕಳೆದ 3 ವರ್ಷಗಳಲ್ಲಿ ನೇಮಕಾತಿ ಆಗಿರುವಂಥದ್ದು ಕೇವಲ 8,157 ಮಾತ್ರ. ಮತ್ತು ಇನ್ನೊಂದು ಸ್ವಲ್ಪ ಚಾಲ್ತಿಯಲ್ಲಿ, ಅಂದ್ರೆ ವಿವಿಧ ಅದು ಸಂದರ್ಶನಗಳಿರಬಹುದು, ದಾಖಲೆಗಳ ಪರಿಶೀಲನೆ ಇರಬಹುದು, ಆ ಹಂತದಲ್ಲಿರುವಂಥದ್ದು 3,081 ಮಾತ್ರ. ಅಂದ್ರೆ ಈ ಕಳೆದ 3 ವರ್ಷಗಳಲ್ಲಿ ಅಧಿಕೃತವಾಗಿ ಸರ್ಕಾರ ಕಾಯಂ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿರೋದು ಕೇವಲ
11,000 ಆಸುಪಾಸಿನಲ್ಲಿ ಮಾತ್ರ. ಹೀಗಿರುವಾಗ ಈ 2,84,881 ಹುದ್ದೆಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸೋದಿಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಕೊಡಬೇಕಾಗುತ್ತೆ. ಈ ಆರ್ಥಿಕ ಇಲಾಖೆ ಸದ್ಯಕ್ಕೆ ಅನುಮತಿ ನೀಡಿರೋದು ಇಷ್ಟು ಹುದ್ದೆಗಳಲ್ಲಿ, ಖಾಲಿ ಹುದ್ದೆಗಳಲ್ಲಿ ಕೇವಲ 24,300 ಹುದ್ದೆಗಳಿಗೆ ಮಾತ್ರ. ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 317J ಆರ್ಟಿಕಲ್ ಅಡಿಯಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆ ಭಾಗದಲ್ಲಿರುವಂತಹ ಆ ಡೊಮಿಸೈಲ್ ಏನು 5 ಜಿಲ್ಲೆಗಳು ಬರುತ್ತೆ, ಅಲ್ಲಿರುವವರನ್ನೇ 6 ಜಿಲ್ಲೆಗಳು, ಅಲ್ಲಿರುವವರನ್ನೇ ಅವರು ಆ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕಾಗುತ್ತೆ. ಅದಕ್ಕೆ 32,132 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಸುಮಾರು 80% ಹುದ್ದೆಗಳಿಗೆ ಅಂದ್ರೆ ಸರಿಸುಮಾರು 24,000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೋಡಿದೆ. ಅದರಲ್ಲಿ ಕಳೆದ 3 ವರ್ಷಗಳಲ್ಲಿ ಭರ್ತಿ ಆಗಿರುವಂತದ್ದು ಆಗ್ಲೇ ಹೇಳಿದಂಗೆ 11,238 ಮತ್ತೆ ಉಳಿಯುವ ಹುದ್ದೆಗಳು ಇವೆಲ್ಲದರಲ್ಲೂ ನೋಡಿದಾಗ 2,73,643 ಹುದ್ದೆಗಳು ಈಗಲೂ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಭರ್ತಿ ಆಗಬೇಕಾಗಿದೆ. ಈಗಾಗಲೇ ಹೇಳಿದಾಗೆ FD ಅನುಮೋದನೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿರುವಂತಹದ್ದು ಸುಮಾರು 49,000. ಯಾವುದು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ 371J ಅಡಿಯಲ್ಲಿ ಅನುಮೋದನೆ ಕೊಟ್ಟಿರುವಂತದ್ದು ಸುಮಾರು 24,000. ಮತ್ತೆ ಒಟ್ಟಾರೆಯಾಗಿ ರಾಜ್ಯವ್ಯಾಪಿಯಾಗಿ ಅನುಮೋದನೆ ಕೊಟ್ಟಿರುವುದು 24,300 ಅಂದ್ರೆ ಸುಮಾರು 49,000 ಹುದ್ದೆಗಳಿಗೆ ಮಾತ್ರ ಅನುಮೋದನೆ ಕೊಟ್ಟಿದೆ. ಅಂದ್ರೆ ಯಾವುದೇ ರೀತಿಯ ನೇಮಕಾತಿ ಪ್ರಕ್ರಿಯೆ ಆರಂಭವಾಗದೆ ಖಾಲಿ ಇರುವಂತಹ ರಾಜ್ಯ ಸರ್ಕಾರದ ಹುದ್ದೆಗಳು 2,25,000. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹುದ್ದೆಗಳು ಖಾಲಿ ಇರೋದ್ರಿಂದಾಗಿ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಯುವ ಜನತೆ, ನಿರುದ್ಯೋಗಿಗಳು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದು ಧಾರವಾಡದಲ್ಲಿರ್ಬಹುದು, ಬೆಂಗಳೂರಿನಲ್ಲಿರ್ಬಹುದು, ಮೈಸೂರಿನಲ್ಲಿರ್ಬಹುದು, ವಿವಿಧ ಕಡೆಗಳಲ್ಲಿ ನಿರುದ್ಯೋಗದ ವಿರುದ್ಧ ಮತ್ತು ಸರ್ಕಾರಿ ಹುದ್ದೆಗಳನ್ನ ತುಂಬಿ ಅಂತೇಳಿ ವಿದ್ಯಾವಂತ ಪದವೀಧರ ನಿರುದ್ಯೋಗಿಗಳು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಹೊರಗುತ್ತಿಗೆ ಅನ್ನುವಂತಹ ಒಂದು ಹೊಸ ರೀತಿಯ ಜೀತ ಪದ್ಧತಿಯನ್ನು ಸಹ ಸರ್ಕಾರಗಳು ಅಳವಡಿಸ್ಕೊಂಡಿರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಆ ಹೊಸ ರೀತಿಯ ಜೀತ ಪದ್ಧತಿ ಏನು ಕಾಂಟ್ರಾಕ್ಟ್ ಔಟ್ಸೋರ್ಸಿಂಗ್ ಇದೆ, ಅದರಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಕನಿಷ್ಠ ವೇತನವನ್ನು ಕೊಡೋದಿಲ್ಲ, PF ಕೊಡೋದಿಲ್ಲ, ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನ ಏನ್ ಕೊಡಬೇಕಾಗಿತ್ತು ಆ ಕಾಂಟ್ರಾಕ್ಟ್ ಏಜೆನ್ಸಿಗಳು ಅದನ್ನೂ ಕೊಡ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಭದ್ರ ಉದ್ಯೋಗ ಭದ್ರತೆ ಕೊಡುವಂತಹ ಮತ್ತು ಕನಿಷ್ಠ ವೇತನದ ಜೊತೆಗೆ ಒಂದು ಘನತೆಯಿಂದ ಬದುಕೋದಕ್ಕೆ ಬೇಕಾದಷ್ಟು ಅವರವರ ವಿದ್ಯಾರ್ಹತೆ ಮತ್ತು ಪರಿಣತಿಯ ಆಧಾರದ ಮೇಲೆ ಸರ್ಕಾರ ಏನ್ ನಿಗದಿ ಮಾಡಿರುತ್ತೆ ಸಂಬಳ, ಅದನ್ನ ಕೊಡುವಂತಹ ಸಾಧ್ಯತೆ ಇರುವುದು ಸರ್ಕಾರದ ನೇರ ನೇಮಕಾತಿ ಆಗಿರುವಂತಹ ಕಾಯಂ ಹುದ್ದೆಗಳಲ್ಲಿ ಮಾತ್ರ. ಹಾಗಾಗಿ ಈಗಾಗಲೇ ಹೇಳಿದಾಗೆ 2 ರೀತಿಯ ಸಮಸ್ಯೆ ಇದೆ. ಒಂದು ಗವರ್ನೆನ್ಸ್, ಆಡಳಿತ ನಡೆಸೋದಿಕ್ಕೆ ಎಲ್ಲಾ ರೀತಿಯಲ್ಲಿ ಹುದ್ದೆಗಳನ್ನ ತುಂಬಬೇಕು. ಬಹಳಷ್ಟು ಕಡೆಗಳಲ್ಲಿ ನಾವು ನೋಡಿದಾಗ ಪ್ರಭಾರಿ ಹುದ್ದೆಗಳು ಅಂದ್ರೆ ಒಬ್ಬರೇ 2-3 ಕಡೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರ ಜೊತೆಗೆ ನಾವು ಸರ್ಕಾರಿ ಕಚೇರಿಗೆ ಹೋದಾಗ ಒಂದು ಕೆಲಸ ಆಗುತ್ತೆ, ಕೇಸ್ ವರ್ಕರ್ ಇಲ್ಲ, ಆ ಹುದ್ದೆ ಖಾಲಿ ಇದೆ. ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಸೇವೆಗಳನ್ನ ಪಡ್ಕೊಳ್ಳೋದಿಕ್ಕೆ ಸರ್ಕಾರಿ ಆಡಳಿತ ವ್ಯವಸ್ಥೆಯಲ್ಲಿ ಸಮಸ್ಯೆ ಸೃಷ್ಟಿಯಾಗೋದು ಯಾಕೆ ಅಂದ್ರೆ ಈ ಹುದ್ದೆಗಳನ್ನ ಭರ್ತಿ ಮಾಡದೇ ಇರುವಂತದ್ದು ಮತ್ತು ಕೆಲವೊಂದು ವಿಶೇಷ ಹುದ್ದೆಗಳನ್ನ ತುಂಬದೇ ಇದ್ರೆ ಆ ಪರಿಣತಿ ಇರುವಂತವ್ರನ್ನ ಅದನ್ನ ಬೇರೆ ಯಾರಿಗೂ ಪ್ರಭಾರಿ ಮಾಡೋದಿಕ್ಕೂ ಆಗೋದಿಲ್ಲ, ಅದನ್ನ ತುಂಬೋದಿಕ್ಕೂ ಆಗೋದಿಲ್ಲ. ಉದಾಹರಣೆಯಾಗಿ ಈಗ ಒಂದು MRI ಸ್ಕ್ಯಾನಿಂಗ್ ಮೆಷಿನ್ ತರುತ್ತೆ ಸರ್ಕಾರ ಹಲವು ಕೋಟಿಗಳನ್ನ ಖರ್ಚು ಮಾಡಿ. ಆದ್ರೆ ಆ MRI ಸ್ಕ್ಯಾನಿಂಗ್ ಅನ್ನ ಆಪರೇಟ್ ಮಾಡೋದಿಕ್ಕೆ ಅದರದೇ ಆದಂತಹ ಪರಿಣತಿ ಮತ್ತು ಅನುಭವ ಇರುವಂತಹ ವಿದ್ಯಾರ್ಹತೆ ಇರುವಂತವ್ರನ್ನೇ ಆಯ್ಕೆ ಮಾಡಬೇಕು. ಈಗ ಯಾವುದೋ ಒಂದು SDA, FDA ಈ ತರದ ಜನರಲ್ ಆದಂತಹ ಹುದ್ದೆಗಳಿಗೆ ನೀವು ಯಾರನ್ನ ಬೇಕಾದ್ರೂ ಔಟ್ಸೋರ್ಸ್ ಮಾಡ್ಕೊಂಡು ಅವ್ರ ಕೈಲಿ ಕೆಲಸ ಮಾಡಿಸಬಹುದು. ಆದರೆ ವೈದ್ಯರಾಗಲಿ ಅಥವಾ ಪ್ರೊಫೆಸರ್ಗಳಾಗಲಿ, ಸೈಂಟಿಸ್ಟ್ಗಳಾಗಲಿ, ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುವಂತವರಾಗಲಿ ಇವರಿಗೆ ಅದೇ ವಿದ್ಯಾರ್ಹತೆ ಇರಬೇಕು. ಅವರು ಮಾತ್ರ ಆ ಕೆಲಸವನ್ನ ನಿಭಾಯಿಸೋದಿಕ್ಕಾಗುತ್ತೆ. ಹಾಗಾಗಿ ಹುದ್ದೆಗಳನ್ನ ತುಂಬಿಸೋದು ಒಂದು ಕಡೆ ಆಡಳಿತ ಮತ್ತು ಜನರಿಗೆ ಸೇವೆ ಕೊಡುವ ದೃಷ್ಟಿಯಿಂದ ಅನಿವಾರ್ಯ. ಅದರ ಜೊತೆಗೆ ನಿರುದ್ಯೋಗ, ನಮಗೆಲ್ಲ ಗೊತ್ತಿರುವ ಹಾಗೆ ಸೆಕೆಂಡ್ PUC ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ SDA, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹುದ್ದೆಗಳಿಗೆ MA, MSc, MCom ಅಂತಹ ಉನ್ನತ ಶಿಕ್ಷಣವನ್ನು ಪಡೆದಿರುವಂತಹ PhD ಮಾಡಿರುವಂತಹ ಸಹಸ್ರಾರು ಜನ ಇವತ್ತು ಆ ಹುದ್ದೆಗಳಿಗೆ SDA ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಕೇವಲ ಸೆಕೆಂಡ್ PUC ಕ್ವಾಲಿಫಿಕೇಶನ್ ಬಯಸುವಂತಹ ಹುದ್ದೆ. ಅದಕ್ಕೆ ಇಷ್ಟತಹ ಉನ್ನತ ಶಿಕ್ಷಣ ಪಡೆದಿರುವಂತವರು ಸಹ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅವರ ನಿರುದ್ಯೋಗವನ್ನ ಹೋಗಲಾಡಿಸೋದಿಕ್ಕೆ ಸರ್ಕಾರ ಈ ಹುದ್ದೆಗಳನ್ನ ತುಂಬಲೇಬೇಕಾಗುತ್ತೆ. ತುಂಬಿದಾಗ ಅದು ಸಮಾಜದಲ್ಲಿ ಬೇರೆ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸೋದಿಕ್ಕೆ ಸಾಧ್ಯವಾಗುತ್ತೆ. ಈ ಔಟ್ಸೋರ್ಸಿಂಗ್ ವಿಚಾರಕ್ಕೆ ಬಂದಾಗ ಇನ್ನೊಂದು ವಿಚಾರವನ್ನ ನಾವು ಬಹಳ ಗಂಭೀರವಾಗಿ ಗಮನಿಸಬೇಕು. ಅದು ಸರ್ಕಾರವು ಸಹ ಹಲವಾರು ಸಂದರ್ಭಗಳಲ್ಲಿ ಹೇಳಿದೆ. ಅದು ಸಾಮಾಜಿಕ ನ್ಯಾಯದ ಉಲ್ಲಂಘನೆ. ಅಂದರೆ
ಸಮಾಜದಲ್ಲಿರುವಂತಹ ವಿವಿಧ ಸಮುದಾಯಗಳಿಗೆ ಏನು ಮೀಸಲಾತಿಯನ್ನ ಕೊಡಬೇಕಾಗಿದೆ ಅದು ಸಂಪೂರ್ಣವಾಗಿ ಈ ಔಟ್ಸೋರ್ಸಿಂಗ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತೆಗೆದುಕೊಳ್ಳುವಂತಹ ಕಾರಣದಿಂದಾಗಿ ಉಲ್ಲಂಘನೆ ಆಗ್ತಾ ಇದೆ. ಆದರೆ ಸರ್ಕಾರದ ನೇರ ನೇಮಕಾತಿಯಲ್ಲಿ ಆ ತರಹದ ಉಲ್ಲಂಘನೆ ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ವಿವಿಧ ಇಲಾಖೆಗಳಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ಸರ್ಕಾರ ಇತ್ತೀಚೆಗೆ ತಾನೇ ಇದೇ ಡಿಸೆಂಬರ್ ತಿಂಗಳಲ್ಲಿ ಸದನಕ್ಕೆ ಕೊಟ್ಟಿರುವಂತಹ ಅಧಿಕೃತ ಮಾಹಿತಿಯನ್ನ ನೋಡಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಖಾಲಿ ಇರುವಂತಹ ಹುದ್ದೆಗಳು ಖಾಲಿ ಇರುವಂತಹ ಇಲಾಖೆ ಅಂದ್ರೆ ಅದು ಶಾಲಾ ಶಿಕ್ಷಣ ಇಲಾಖೆ. ಅಂದ್ರೆ ಬಹುಶಃ PUC ತನಕ ಇರುವಂತಹ 1ನೇ ತರಗತಿಯಿಂದ 12ನೇ ತರಗತಿಯ ತನಕ ಶಿಕ್ಷಣ ಕೊಡುವಂತಹ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 79,694 ಹುದ್ದೆಗಳು ಖಾಲಿ ಇವೆ. ತದನಂತರ ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖೆಯಲ್ಲಿ ಅಂದರೆ ಸರ್ಕಾರಿ ಆಸ್ಪತ್ರೆಗಳು, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇಂದ ಹಿಡ್ಕೊಂಡು PSCಗಳಿಂದ ಹಿಡ್ಕೊಂಡು ವೈದ್ಯಕೀಯ ಕಾಲೇಜುಗಳಲ್ಲೂ ಸೇರಿದಂತೆ 37,572 ಹುದ್ದೆಗಳು ಖಾಲಿ ಇವೆ. ಇನ್ನು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಅಪರಾಧ ಚಟುವಟಿಕೆಗಳನ್ನ ತಡೆ ಹಿಡಿಬೇಕಾದಂತಹ ಗೃಹ ಇಲಾಖೆಯಲ್ಲಿ 28,188 ಹುದ್ದೆಗಳು ಖಾಲಿ ಇವೆ. ಉನ್ನತ ಶಿಕ್ಷಣ ಯೂನಿವರ್ಸಿಟಿಗಳಲ್ಲಿ 13,599 ಹುದ್ದೆಗಳು ಖಾಲಿ ಇವೆ. ಪಶುಸಂಗೋಪನೆ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಒಂದು ಆರ್ಥಿಕ ಚೈತನ್ಯವನ್ನ ಕೊಡ್ತಾ ಇರುವಂತಹ ಒಂದು ಸಹಕಾರಿ ತತ್ವದಲ್ಲಿ KMF ಅನ್ನುವಂತಹ ಒಂದು ಜನರನ್ನ ಸಶಕ್ತೀಕರಣಗೊಳಿಸಿರುವಂತಹ ಮತ್ತು ಮಾದರಿಯಾದಂತಹ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆ ನಡೆಸೋದಿಕ್ಕೆ ಸಹಕಾರಿಯಾಗಬೇಕಾದಂತಹ ಪಶುಸಂಗೋಪನೆ ಇಲಾಖೆಯಲ್ಲಿ 11,020 ಹುದ್ದೆಗಳು ಖಾಲಿ ಇವೆ. ಇನ್ನು ಕಂದಾಯ ಇಲಾಖೆ ಬಹುತೇಕವಾಗಿ ರೈತರು ನಮಗೆ ಗೊತ್ತಿರುವ ಹಾಗೆ ಸರ್ಕಾರಿ ಕಚೇರಿಗಳಿಗೆ ಎಲ್ಲಿ ಜಾಸ್ತಿ ಹೋಗ್ತಾರೆ ಅನ್ನೋದು ತಾಲೂಕು ಆಫೀಸ್ಗೆ, ನಾಡ ಕಚೇರಿಗೆ ಹೋಗ್ತಾರೆ. ಪಹಣಿ ತಗೊಳ್ಳೋದ್ರಿಂದ ಹಿಡ್ಕೊಂಡು, ಖಾತೆ ಮಾಡಿಸೋದ್ರಿಂದ ಹಿಡ್ಕೊಂಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಬೇರೆ ಬೇರೆ ತರಹದ BPL ಕಾರ್ಡ್ ಮಾಡಿಸೋದ್ರಿಂದ ಹಿಡ್ಕೊಂಡು ಇವೆಲ್ಲವೂ ಎಲ್ಲಿ ಮಾಡ್ತಾರೆ? ಬಹುತೇಕವಾಗಿ ಕಂದಾಯ ಇಲಾಖೆಯಲ್ಲಿ ಮಾಡ್ತಾರೆ. ಭೂ ದಾಖಲೆಗಳು ಇರೋದು ಸಹ ಕಂದಾಯ ಇಲಾಖೆಯಲ್ಲಿ. ಇಂತಹ ಕಂದಾಯ ಇಲಾಖೆಯ ನಾವು ತಾಲೂಕು ಕಚೇರಿಗಳಿಗೆ ಹೋದಾಗ ನಾವು ಗಮನಿಸೋದು ಅಲ್ಲಿ ಕೇಸ್ ವರ್ಕರ್ಗಳೇ ಇಲ್ಲ. ಎಷ್ಟೋ ಕಡೆಗಳಲ್ಲಿ ಒಂದು ಸಂದರ್ಭದಲ್ಲಿ 2-3 ತಾಲೂಕುಗಳಿಗೆ ಒಬ್ಬರೇ ತಹಸೀಲ್ದಾರು, ಉಪ ತಹಸೀಲ್ದಾರ್ಗಳು ಇರೋದಿಲ್ಲ. SD FDಗಳ ಕೊರತೆ ಇರುತ್ತೆ. ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟದ ಏನು ಹುದ್ದೆಗಳು ಖಾಲಿ ಇರುವಂತದನ್ನ ನಾವು ಕಾಣ್ತೀವಿ. ಅದರಲ್ಲಿ 10,867 ಹುದ್ದೆಗಳು ಕಂದಾಯ ಇಲಾಖೆಯಲ್ಲಿ ಖಾಲಿ ಇವೆ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,504 ಹುದ್ದೆಗಳು ಖಾಲಿ ಇವೆ. ಅಂದ್ರೆ PDOಗಳಿಂದ ಹಿಡ್ಕೊಂಡು, ಬಿಲ್ ಕಲೆಕ್ಟರ್ಗಳಿಂದ ಹಿಡ್ಕೊಂಡು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನರಿಗೆ ಸೇವೆ ಮತ್ತು ಸೌಲಭ್ಯಗಳನ್ನು ಕೊಡಬೇಕಾದಂತಹ ಇಲಾಖೆಯಲ್ಲಿ 10,504 ಹುದ್ದೆಗಳು ಖಾಲಿ ಇವೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,646, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,525 ಹುದ್ದೆಗಳು ಖಾಲಿ ಇವೆ. ಇನ್ನು ಸರ್ಕಾರ ಆರ್ಥಿಕ ಇಲಾಖೆ ಏನು ಅವರಿಗೆ ಆಯ ವ್ಯಯ ಇವೆಲ್ಲ ನಿಭಾಯಿಸಬೇಕಾದಂಥದ್ದು, ಖಜಾನಾ ಇಲಾಖೆ ಸ್ಯಾಲರಿ ಡಿಸ್ಪರ್ಸ್ ಮಾಡುವಂಥದ್ದು, ಇವೆಲ್ಲ ಸಂಬಂಧಪಟ್ಟಂತ ಆರ್ಥಿಕ ಇಲಾಖೆಯಲ್ಲಿ 7,668 ಹುದ್ದೆಗಳು ಖಾಲಿ ಇವೆ. ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿ 7,659 ಹುದ್ದೆಗಳು ಖಾಲಿ ಇದ್ರೆ, ಕೃಷಿ ಇಲಾಖೆಯಲ್ಲಿ ಬಹುಸಂಖ್ಯಾತ ಜನರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಉದ್ಯೋಗವನ್ನ ಕೊಟ್ಟಿರುವಂತಹದ್ದು ಅಥವಾ ಜೀವನೋಪಾಯವನ್ನು ಕಲ್ಪಿಸಿರುವಂಥದ್ದು ಕೃಷಿ ಇಲಾಖೆಯಲ್ಲಿ ವಿವಿಧ ಸಂದರ್ಭಗಳಲ್ಲಿ ಅಥವಾ ವಿವಿಧ ವಲಯಗಳಲ್ಲಿ ಇವತ್ತು ಕೃಷಿ ಇಲಾಖೆಯವರು ರೈತರ ಜೊತೆಗೆ ಸೇರಿ ಕೆಲಸ ಮಾಡಲಿಲ್ಲ ಅಂದ್ರೆ ನಮಗೆ ಆಹಾರ ಭದ್ರತೆ ಇರೋದಿಲ್ಲ. ಮತ್ತೆ ಬಹುತೇಕವಾಗಿ ಬೆಳೆ ಬೆಳೆಯುವಂತಹ ರೈತರಿಗೆ ಒಂದು ಸುಸ್ಥಿರವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕೃಷಿ ಇಲಾಖೆಯು ಸಹ ಬಹಳ ಅಗತ್ಯವಾಗಿ ಅಲ್ಲಿ ಆ ಹುದ್ದೆಗಳನ್ನ, ಆ ವಿದ್ಯಾವಂತರನ್ನ ನಾವು ಅಲ್ಲಿ ನೇಮಕಾತಿ ಮಾಡ್ಕೊಳ್ಬೇಕಾಗುತ್ತೆ. ಯಾರನ್ನಂದ್ರೆ ಅವರನ್ನ SDA FDAಗಳ ತರಕ್ಕೆ ನೇಮಕಾತಿ ಮಾಡ್ಕೊಳಕ್ ಆಗೋದಿಲ್ಲ. ಅದರ ಎಕನಾಮಿಕ್ಸ್ ಓದಿರುವಂತಹ, ಅಗ್ರಿಕಲ್ಚರ್ ಓದಿರುವಂತಹ ಇಂಥವರನ್ನೇ ನಾವು ಅಲ್ಲಿ ಎಂಪ್ಲಾಯ್ ಮಾಡ್ಕೊಳ್ಬೇಕಾಗುತ್ತೆ. ಅಂತಹ ಕೃಷಿ ಇಲಾಖೆಯಲ್ಲಿ 6,876 ಹುದ್ದೆಗಳು ಖಾಲಿ ಇವೆ. ಇನ್ನು ಅರಣ್ಯ ಇಲಾಖೆಯಲ್ಲಿ 6,478. ಮತ್ತೆ ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಅದನ್ನು ಸಹ ಸರ್ಕಾರವನ್ನ ನಡೆಸೋದಿಕ್ಕೆ ಸರ್ಕಾರದ ನೌಕರರು ಯಾವ ರೀತಿಯಲ್ಲಿ ಶಿಷ್ಟಾಚಾರವನ್ನ ಪಾಲಿಸಬೇಕು, ಯಾವ ರೀತಿಯಲ್ಲಿ ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು, ಮತ್ತೆ ಅವರ ವರ್ಗಾವಣೆ, ನೇಮಕಾತಿ ಇವೆಲ್ಲವನ್ನ ಗಮನಿಸುವಂತಹದ್ದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ. ಅದರಲ್ಲಿಯೇ 6,190
ಹುದ್ದೆಗಳು ಖಾಲಿ ಇವೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 4,972, ಸಹಕಾರ ಇಲಾಖೆಯಲ್ಲಿ 4,726, ಕೌಶಲ್ಯ ಅಭಿವೃದ್ಧಿ ಇಲಾಖೆಯಲ್ಲಿ 4,010 ಹುದ್ದೆಗಳು ಖಾಲಿ ಇವೆ. ಮತ್ತು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯಲ್ಲಿ 3,391 ಹುದ್ದೆಗಳು ಖಾಲಿ ಇವೆ. ರೇಷ್ಮೆ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಬೆಳೆಸ್ತಾ ವಾಣಿಜ್ಯ ಚಟುವಟಿಕೆಗಳಿಗೂ ಸಹಕಾರಿಯಾಗಿರುವಂತಹ, ಇಡೀ ದೇಶದಲ್ಲೇ ಮೈಸೂರು ಸಿಲ್ಕ್ಸ್ ಅಂದ್ರೆ ಬಹಳ ದೊಡ್ಡ ಹೆಸರಿರುವಂತಹದ್ದು. ಅಂತಹ ಒಂದು ರೇಷ್ಮೆಯ ಅಭಿವೃದ್ಧಿ ಅಥವಾ ಬೆಳೆ ಬೆಳೆಯೋದಿಕ್ಕೆ ಅದಕ್ಕೆ ಪೂರಕವಾದಂತಹ ಏನು ಮೂಲ ವಸ್ತು ರೇಷ್ಮೆ ಇದಕ್ಕೆ ಬಂದಾಗ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಸಹ ನಮ್ಮ ರಾಜ್ಯದಲ್ಲಿ ಆಗುತ್ತೆ. ರಾ ಮೆಟೀರಿಯಲ್ನ ಉತ್ಪಾದನೆ ಮಾಡುವಂತಹ ರೇಷ್ಮೆ ಇಲಾಖೆಯಲ್ಲಿಯೇ 3,337 ಹುದ್ದೆಗಳು ಖಾಲಿ ಇವೆ. ತೋಟಗಾರಿಕೆ ಇಲಾಖೆಯಲ್ಲಿ 2,914 ಹುದ್ದೆಗಳು ಖಾಲಿ ಇದ್ರೆ, ಕಾರ್ಮಿಕ ಇಲಾಖೆಯಲ್ಲಿ 2,668 ಹುದ್ದೆಗಳು ಖಾಲಿ ಇವೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ 2,435 ಹುದ್ದೆಗಳು ಖಾಲಿ ಇದ್ರೆ, ಸಾರಿಗೆ ಇಲಾಖೆಯಲ್ಲಿ 1,541 ಹುದ್ದೆಗಳು ಖಾಲಿ ಇವೆ. ಈಗ ಅನ್ನಭಾಗ್ಯ ಯೋಜನೆಯ ಮೂಲಕ ರಾಜ್ಯದ ಕೋಟ್ಯಾಂತರ ಜನರಿಗೆ ಇವತ್ತು ಪಡಿತರವನ್ನ ವಿತರಿಸಲಾಗ್ತಾ ಇದೆ. ಆದರೆ ಆ ಪಡಿತರ ಇಲಾಖೆಯಲ್ಲೂ ಸಾಕಷ್ಟು ಭ್ರಷ್ಟಾಚಾರ, ಅಕ್ರಮ ಅಕ್ಕಿ ಕಳ್ಳಸಾಗಾಣಿಕೆ ಇವೆಲ್ಲ ನಡೀತಾ ಇರುವಂತಹದ್ದನ್ನು ನಾವು ಗಮನಿಸಿದಾಗ ಅಲ್ಲಿ ಯಾಕೆ ಹಾಗಾಗ್ತಾ ಇದೆ ಅಂದ್ರೆ ಅಲ್ಲಿರುವಂತಹ ಖಾಲಿ ಹುದ್ದೆಗಳು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 1,442 ಹುದ್ದೆಗಳು ಖಾಲಿ ಇವೆ. ಇನ್ನು ಲೋಕೋಪಯೋಗಿ ಇಲಾಖೆಗೆ ಬಂದಾಗ 1,408 ಹುದ್ದೆಗಳು ಖಾಲಿ ಇದ್ದು, ನಗರಾಭಿವೃದ್ಧಿ ಇಲಾಖೆಯಲ್ಲಿ 914 ಹುದ್ದೆಗಳು ಖಾಲಿ ಇವೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ 869 ಹುದ್ದೆಗಳು ಖಾಲಿ ಇದ್ದು, ಮೀನುಗಾರಿಕೆ ಇಲಾಖೆಯಲ್ಲಿ 838 ಹುದ್ದೆಗಳು ಖಾಲಿ ಇವೆ. ಯೋಜನಾ, ಸಾಂಖ್ಯಿಕ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆಯಲ್ಲಿ 721 ಹುದ್ದೆಗಳು ಖಾಲಿ ಇವೆ. ಗಣಿ ಇಲಾಖೆಯಲ್ಲಿ 656 ಹುದ್ದೆಗಳು ಖಾಲಿ ಇದ್ರೆ, ಭಾರೀ ನೀರಾವರಿ ಇಲಾಖೆಯಲ್ಲಿ 609 ಹುದ್ದೆಗಳು ಖಾಲಿ ಇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ 444 ಹುದ್ದೆಗಳು, ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿ 433 ಹುದ್ದೆಗಳು ಖಾಲಿ ಇವೆ. ಭಾರೀ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ 394 ಹುದ್ದೆಗಳು ಖಾಲಿ ಇದ್ರೆ, ಪ್ರವಾಸೋದ್ಯಮ ಇಲಾಖೆಯಲ್ಲಿ 386 ಹುದ್ದೆಗಳು ಖಾಲಿ ಇವೆ. ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿ 360, ವಾರ್ತಾ ಇಲಾಖೆಯಲ್ಲಿ 340, ಯುವಜನ ಸೇವೆ ಇಲಾಖೆಯಲ್ಲಿ 212, ಇಂಧನ ಇಲಾಖೆಯಲ್ಲಿ 187, ಇ ಗವರ್ನೆನ್ಸ್ ಇಲಾಖೆಯಲ್ಲಿ 73, ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ 61, ಕೈಮಗ್ಗ ಜವಳಿ ಇಲಾಖೆಯಲ್ಲಿ 44, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ 10 ಹುದ್ದೆಗಳು, ಅಂದ್ರೆ ಒಟ್ಟಾರೆಯಾಗಿ 2,84,881 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇವೆ. ವೀಕ್ಷಕರೇ, ಹೀಗಿರುವಾಗ ಇಷ್ಟೆಲ್ಲ ಹುದ್ದೆಗಳು ಸರ್ಕಾರದಲ್ಲಿ ಖಾಲಿ ಇರುವಾಗ ಆಡಳಿತ ಹೇಗೆ ನಡೀತಾ ಇದೆ? ಸರ್ಕಾರಿ ಕೆಲಸಗಳು, ಸೇವಾ ಸೌಲಭ್ಯಗಳು ಜನರಿಗೆ ಹೇಗೆ ತಲುಪ್ತಾ ಇದೆ? ಇಂತಹ ಸಂದರ್ಭದಲ್ಲಿ ಸರ್ಕಾರ ತನ್ನ ಖಾಲಿ ಇರುವಂತಹ ಜಾಗಗಳನ್ನ ಯಾರಿಗೆ ತುಂಬಿಸ್ಕೊಳ್ತಾ ಇದೆ? ತುಂಬಿಸ್ಕೊಳ್ತಿರೋದ್ರಿಂದಾಗಿ ವಿಶೇಷವಾಗಿ ಗುತ್ತಿಗೆ ಆಧಾರದಲ್ಲಿ ತುಂಬಿಸ್ಕೊಳ್ಳುವಾಗ ಅದರಿಂದ ಸಂತ್ರಸ್ತರಾದವರು ಯಾರು, ಫಲಾನುಭವಿಗಳು ಯಾರು, ಇವೆಲ್ಲವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.